ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಬ್ರಹ್ಮಾಂಡವಾದ ಭ್ರಷ್ಟಾಚಾರವಾಗಿದೆ. ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬೇನಾಮಿ ಸಂಘಗಳ ಹೆಸರಿನಲ್ಲಿ ಹಣ ಡ್ರಾ ಆಗಿದೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಎಂಸಿ ಸುಧಾಕರ್ ಅವರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರಹ್ಮಾಂಡವಾದ ಭ್ರಷ್ಟಾಚಾರವಾಗಿದೆ. ಚಿಂತಾಮಣಿ ತಾಲೂಕಿನಲ್ಲೇ 140 ಕೋಟಿ ಹಗರಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ 300ರಿಂದ 400 ಕೋಟಿ ಹಗರಣವ ಲೂಟಿಯಾಗಿದೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹಣ ಎಲ್ಲಿಗೆ ಹೋಯಿತು, ಯಾರಿಗೆ ಹೋಯಿತು? ಚಿಕ್ಕಬಳ್ಳಾಪುರದಲ್ಲಿ ಡಿಸಿಸಿ ಬ್ಯಾಂಕ್ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೇನಾಮಿ ಸಂಘಗಳ ಹೆಸರಿನಲ್ಲಿ ಹಣ ಡ್ರಾ ಆಗಿದೆ. NRLM ಮಹಿಳಾ ಸಂಘಟನೆಗಳ ಪಟ್ಟಿಯನ್ನ ಪರಿಶೀಲಿಸಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲದೆ ಇರುವವರ ಸಂಘಗಳನ್ನು ಕೂಡ ಅವರಿಗೆ ಶಿಕ್ಷೆ ಆಗಬೇಕು. ಸಂಘಗಳ ಹೆಸರಿನಲ್ಲಿ ಹಣ ಡ್ರಾ ಆಗಿದೆ. ಹಣ ಎಲ್ಲಿಗೆ ಹೋಯಿತು, ಯಾರಿಗೆ ಹೋಯಿತು? ಚಿಂತಾಮಣಿ ತಾಲೂಕಿನಲ್ಲೇ 140 ಕೋಟಿ ರೂಪಾಯಿ ಹಗರಣವಾಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ 300ರಿಂದ 400 ಕೋಟಿ ರೂಪಾಯಿ ಲೂಟಿಯಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಬ್ರಹ್ಮಾಂಡವಾದ ಭ್ರಷ್ಟಾಚಾರವಾಗಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ. ಬೇನಾಮಿ ಸಂಘಗಳ ಹೆಸರಿನಲ್ಲಿ ಹಣ ಡ್ರಾ ಆಗಿದೆ. ಜೊತೆಗೆ NRLM ನಲ್ಲಿ ಕೂಡ ಮಹಿಳಾ ಸಂಘಟನೆಗಳ ಪಟ್ಟಿಯನ್ನ ಪರಿಶೀಲನೆ ಮಾಡಿಲ್ಲ. ಯಾವುದೇ ಹಗರಣವಾದರೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲೇ ಸುಮಾರು 6 ಕೇಸು ನನ್ನ ಗಮನಕ್ಕೆ ಬಂತು. ತಕ್ಷಣ ಕೇಸ್ ಹಾಕ್ಸಿದ್ವಿ. ಏನಾಗಿದೆ, ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಈಗ ನ್ಯಾಷನಲ್ ರೂರಲ್ ನ್ಯಾಷನಲ್ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು. ಇದು ಯಾವುದು ವೆರಿಫಿಕೇಷನ್ ಮಾಡಿಲ್ಲ. ಈಗೇನು ನಾವು ಭಾಳಷ್ಟು ಪ್ರೋತ್ಸಾಹ ಮಾಡಿದ್ವಿ ಸಂಘಗಳಿಗೆ ಕೊಡೋದಕ್ಕೆ. ಆದರೆ ನಮ್ಮ ಮೂಗಿನ ಕೆಳಗಡೆನೇ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಣ ಇವತ್ತು ಇಷ್ಟ. ನಾನು ಅದಕ್ಕೆ ಭಾಳ ಗಂಭೀರವಾಗಿ ತೊಗೊಂಡು ನಾನು ಹೇಳಿದೆ ಇದು ಕೇಸ್ ದಾಖಲು ಮಾಡಿ ಅಂತ ಹೇಳಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗಲೇಬೇಕು. ಈಗ ಇಲ್ಲದೇ ಇರ್ತಕ್ಕಂಥ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಹಣ ಎಲ್ಲೋಯ್ತು, ಯಾರಿಗೋಯ್ತು? ಇವತ್ತು ಈ ರೀತಿಯಾಗಿ ಅದಕ್ಕೆ ಕೆಲವರು ಸಾಲ ಮನ್ನಾ ಮಾಡಿಸ್ಬೇಕು, ಶ್ರೀಶಕ್ತಿ ಸಾಲ ಮನ್ನಾ ಮಾಡಬೇಕು ಅಂತ ಸ್ಟ್ರೈಕ್ಗಳು ಮಾಡಿಸಿದ್ದು, ಅದೆಲ್ಲ ಮೋಟರ್ ಸೈಕಲ್ಗಳು ಸುಟ್ಸಾಕಿದ್ದು. ಏನಕ್ಕೆ ಗುಂಪಲ್ ಗೋವಿಂದ ಹೊರಟೋಗ್ಬಿಡ್ತದೆ. ಮನ್ನಾ ಆಗ್ಬಿಟ್ರೆ ಹೋಯ್ತಲ್ಲ. ದೊಡ್ಡ ಪ್ರಮಾಣ ನಮ್ಮ ತಾಲೂಕಿನಲ್ಲಿ ಸುಮಾರು 140 ಕೋಟಿ ಅಂತೇಳಿ ಅಂದಾಜು ಹೇಳ್ತಾ ಇದ್ದಾರೆ. ಇಡೀ ಜಿಲ್ಲೆಯದು ತಗೊಂಡ್ರೆ 350ರಿಂದ 400 ಕೋಟಿ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ನಾನು ನಿಖರವಾಗಿ ಹೇಳ್ತಾ ಇಲ್ಲ, ಅಂದಾಜು. ಈಗ ಒಂದೊಂದು ತಾಲೂಕಲ್ಲೂ ಆಚೆ ಬರ್ತಾ ಇದ್ದಾರೆ ಜನ. ನಮ್ಮ ಕಡೆ ಹಿಂಗಾಗಿದೆ, ನಮ್ದು ನಾವು ಸೈನು ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ನೋಡಿ ಏನೋ ಒಳ್ಳೇದಾಗ್ತದೆ, ಮಹಿಳಾ ಸಂಘಗಳು ಮಾಡಿ ಮಹಿಳೆಯರಿಗೆ ಒಂದು ರೀತಿ ಸಬಲೀಕರಣ ಮಾಡ್ದಂಗೆ ಆಗುತ್ತೆ, ಅವ್ರು ಪ್ರೋತ್ಸಾಹ ಕೊಡೋಕ್ಕಾಗತ್ತೆ. ಅಂದರೆ ಈ ರೀತಿಯಾಗಿ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ವ್ಯವಸ್ಥೆ ಅಂತೇಳಿ ನಾವ್ಯಾರೂ ಒಪ್ಪಲಿಲ್ಲ. ಅದರಿಂದ ಏನು ಇವತ್ತು ಆಡಿಟ್ ಆಗಬೇಕು, ಆಡಿಟ್ ಅಂದರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ. ಒಳ್ಳೆ ಆಡಳಿತಾಧಿಕಾರಿ ಆಗಬೇಕು ಅಂದರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ. ಯಾಕಿದ್ರು ಏನು ಉದ್ದೇಶ ಆಗಿದ್ದಾರೆ? ಈಗ ನಾವೇನಾದರೂ ಕರೆಕ್ಟ್ ಆಗಿದ್ರೆ ತನಿಖೆ ಆಗಲಿ ಬಿಡಿ. ಯಾಕೆ ಅದಕ್ಕೆಲ್ಲ ಅಡ್ಡ ತರ್ತಾ ಇದ್ದೀರಾ? ಯಾವುದಕ್ಕೆ ಪ್ರತಿಯೊಂದಕ್ಕೂ ಅಡ್ಡ ತಂದು ಪ್ರತಿಯೊಂದು ಯಾಕೆ ಅಡ್ಡ ಆಗ್ತದೆ? ಅಂದರೆ ನೀವು ನೆಕ್ಸ್ಟ್ ಏನಾದರೂ ಮತ್ತೆ ಅಧಿಕಾರಿಗೆ ಬಂದುಬಿಟ್ರೆ ಅದನ್ನೆಲ್ಲ ಅಡ್ಡ ಹಾಕ್ಬೇಕಂತ ಯಾರು ಸುಮ್ಮನೆ ಕೂರೋದಿಲ್ಲ. ಈಗ ಏನು ಬೆಳಕಿಗೆ ಬಂದಿದೆ, ಖಂಡಿತ ಇದು ಹೊರತರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಅಂತಿಮ ತಾರ್ಕಿಕ ಅಂತ್ಯ ಆಗಬೇಕು. ನನ್ನ ಕ್ಷೇತ್ರದಲ್ಲೇ ಸುಮಾರು 6 ಕೇಸು ನನ್ನ ಗಮನಕ್ಕೆ ಬಂತು. ತಕ್ಷಣ ಕೇಸ್ ಹಾಕ್ಸಿದ್ವಿ. ಏನಾಗಿದೆ, ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಈಗ ನ್ಯಾಷನಲ್ ರೂರಲ್ ನ್ಯಾಷನಲ್ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು. ಇದು ಯಾವುದು ವೆರಿಫಿಕೇಷನ್ ಮಾಡಿಲ್ಲ. ಈಗೇನು ನಾವು ಭಾಳಷ್ಟು ಪ್ರೋತ್ಸಾಹ ಮಾಡಿದ್ವಿ ಸಂಘಗಳಿಗೆ ಕೊಡೋದಕ್ಕೆ. ಆದರೆ ನಮ್ಮ ಮೂಗಿನ ಕೆಳಗಡೆನೇ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಣ ಇವತ್ತು ಇಷ್ಟ. ನಾನು ಅದಕ್ಕೆ ಭಾಳ ಗಂಭೀರವಾಗಿ ತೊಗೊಂಡು ನಾನು ಹೇಳಿದೆ ಇದು ಕೇಸ್ ದಾಖಲು ಮಾಡಿ ಅಂತ ಹೇಳಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗಲೇಬೇಕು.